ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, 6ನೇ ತರಗತಿಯ ಭೂಗೋಳ ಅಧ್ಯಯನ 11 ಭೂಮಿಯ ಸ್ವರೂಪ. ಈ ಒಂದು ಅಧ್ಯಯನದ ಕುರಿತಾಗಿ 20 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಒಂದನೇದ್ದು, ಕೆಳಗಿನವುಗಳಲ್ಲಿ ಭೂ ಸ್ವರೂಪವಲ್ಲದ್ದು ಯಾವುದು? ಅಂದ್ರೆ ಕೆಳಗಿನಗಳಲ್ಲಿ ಭೂ ಸ್ವರೂಪವಲ್ಲದ್ದು ಅಲ್ಲದ್ದು ಕೇಳ್ಯಾರ. ಓಕೆನಾ? ಭೂ ಸ್ವರೂಪ ಯಾವುದು ಅಂತ ಕೇಳ್ಯಾರ, ಅರ್ಥ ಮಾಡ್ಕೊಳ್ಳಿ. ಎ ಪರ್ವತ, ಬಿ ಪ್ರಸ್ಥಭೂಮಿ, ಸಿ ಜ್ವಾಲಾಮುಖಿ, ಡಿ ಮೈದಾನ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಈ ಜ್ವಾಲಾಮುಖಿ ಭೂಪ್ರಸ್ಥ ರೂಪ ಅಲ್ಲ. ಓಕೆನಾ? ಹಂಗಾಗಿ ಸಿ ಆಗುತ್ತೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದ್ ಹೇಳಿಕೆ, ಪರ್ವತಗಳು ನದಿಗಳ ಉಗಮ ಸ್ಥಾನಗಳಾಗಿವೆ. ಓಕೆನಾ? ಪರ್ವತಗಳು. ಎರಡನೇದು, ಪರ್ವತಗಳು ಜಲವಿದ್ಯುತ್ ಉತ್ಪಾದನೆಗೆ ಸಹಾಯಕಾರಿಯಾಗಿವೆ. ಓಕೆ, ಅಂದ್ರೆ ಈ ಹೇಳಿಕೆಗಳನ್ನು ಗಮನಿಸಿ. ಇದು ಕೂಡ ಸರಿಯಾಗಿದೆ. ಓಕೆನಾ? ಪರ್ವತಗಳು ನದಿಗಳ ಉಗಮ ಸ್ಥಾನವಾಗಿದೆ, ಇದು ಸರಿ ಇದೆ. ಪರ್ವತಗಳು ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿವೆ, ಎರಡು ಸರಿ ಇದೆ. ಓಕೆನಾ? ಹಂಗಾದ್ರೆ ಯಾವ್ದಾಗುತ್ತೆ? ಸಿ ಸರಿಯಾದ ಆನ್ಸರ್. 1 ಮತ್ತು 2 ಎರಡೂನು ಸರಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. ಮೂರನೇ ಪ್ರಶ್ನೆ, ಹಿಮಾಲಯ ಮತ್ತು ಆಲ್ಪ್ಸ್ ಯಾವ ವಿಧದ ಪರ್ವತಗಳಿಗೆ ಉದಾಹರಣೆ? ಎ ಖಂಡ ಪರ್ವತ, ಬಿ ಮಡಿಕೆ ಪರ್ವತ, ಸಿ ಜ್ವಾಲಾಮುಖಿ ಪರ್ವತ, ಡಿ ಅವಶೇಷ ಪರ್ವತ. ಯಾವ್ದು ಹೇಳ್ರಿ? ಸರಿಯಾದ ಉತ್ತರ ಬಿ ಮಡಿಕೆ ಪರ್ವತ. ಹಿಮಾಲಯ ಮತ್ತು ಆಲ್ಪ್ಸ್ ಮಡಿಕೆ ಪರ್ವತ ವಿಧದ ಪರ್ವತಗಳಿಗೆ ಉದಾಹರಣೆ ಆಗಿರುತ್ತಾರೆ. ಓಕೆನಾ? ಅದೇ ರೀತಿಯಾಗಿ 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಪ್ರಾಚೀನ ಪರ್ವತ ಯಾವುದು? ಎ ಹಿಮಾಲಯ, ಆಲ್ಪ್ಸ್, ಸಿ ಅರಾವಳಿ, ಡಿ ಆಂಡಸ್. ಯಾವ್ದು ಹೇಳ್ರಿ? ಅರಾವಳಿ. ಅರಾವಳಿ ಪರ್ವತವು ಪ್ರಾಚೀನ ಪರ್ವತವಾಗಿದೆ, ಅತ್ಯಂತ ಪ್ರಾಚೀನ ಪರ್ವತ ಆಗಿದೆ, ಹಳೆಯದಾದ ಪರ್ವತ ಆಗಿದೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, ವಿಶ್ವದ ಮೇಲ್ಛಾವಣಿ ಎಂದು ಕರೆಯಲ್ಪಡುವುದು ಯಾವುದು? ಎ ಡೆಕ್ಕನ್ ಪ್ರಸ್ಥಭೂಮಿ, ಬಿ ಟಿಬೆಟ್ ಪ್ರಸ್ಥಭೂಮಿ, ಸಿ ಮಾಳವ ಪ್ರಸ್ಥಭೂಮಿ, ಡಿ ಛೋಟನಾಗ್ಪುರ್ ಪ್ರಸ್ಥಭೂಮಿ. ಛೋಟನಾಗ್ಪುರ್ ಪ್ರಸ್ಥಭೂಮಿ. ಯಾವ್ದು ಹೇಳ್ರಿ? ಏನಂದ್ರೆ ವಿಶ್ವದ ಮೇಲ್ಛಾವಣಿ ಎಂದು ಕರೆಯಲ್ಪಡುವ ಪ್ರಸ್ಥಭೂಮಿ ಯಾವ್ದಪ್ಪ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಬಿ ಸರಿಯಾದ ಆನ್ಸರ್. ಓಕೆ, ಅದೇ ರೀತಿಯಾಗಿ 6ನೇದ್ದು, ಪ್ರಸ್ಥಭೂಮಿಗಳು ಯಾವುದಕ್ಕೆ ಪ್ರಸಿದ್ಧವಾಗಿವೆ? ಮೀನುಗಾರಿಕೆ, ಖನಿಜ ಸಂಪತ್ತು, ಬಂದರುಗಳು, ಹಿಮ ನದಿಗಳು. ಯಾವ್ದು ಹೇಳ್ರಿ? ಖನಿಜ ಸಂಪತ್ತಕ್ಕೆ ಪ್ರಸ್ಥಭೂಮಿಗಳು ಏನಪ್ಪಾ ಅಂದ್ರೆ ಪ್ರಸಿದ್ಧವಾಗಿವೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಕೆಳಗಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು? ಎ ಸಹಾರಾ ಹುಲ್ಲುಗಾವಲು, ಬಿ ಲಕ್ಷದ್ವೀಪ ಹವಳದ ದ್ವೀಪ, ಡಿ ಹಿಮಾಲಯ ಜ್ವಾಲಾಮುಖಿ ಪರ್ವತ, ಡಿ ಟಿಬೆಟ್ ಮೈದಾನ. ಅಂದ್ರೆ ಇಲ್ಲಿ ಸರಿಯಾದ ಜೋಡಿ ಯಾವ್ದಂತೇಳಿ ಕೊಟ್ಟಿದ್ದಾರೆ. ಅಂದ್ರ ಸರಿಯಾದ ಮಾತ್ರ ನಾವಿಲ್ಲಿ ಏನಪ್ಪಾ ಅಂದ್ರೆ ರೈಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸರಿಯಾದ ಯಾವ್ದಪ್ಪ ಅಂದ್ರ ಲಕ್ಷದ್ವೀಪ ಹವಳದ ದ್ವೀಪ. ಓಕೆ, ಬಿ ಸರಿಯಾದ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೈದಾನಗಳು ಕೃಷಿಗೆ ಸೂಕ್ತ. ಮೈದಾನಗಳಲ್ಲಿ ಜನಸಂಖ್ಯೆ ಹೆಚ್ಚು. ಓಕೆನಾ? ಏನಪ್ಪಾ ಅಂದ್ರೆ ಇದು ಸರಿ ಇದೆ, ಇದು ಸರಿ ಇದೆ. ಓಕೆ, ಇಲ್ಲಿ ಎರಡು ಸರಿ ಇದ್ರೆ ಸಿ ಆನ್ಸರ್ ಆಗುತ್ತೆ. ಸಿ ಎರಡು ಸರಿ. ಅದೇ ರೀತಿಯಾಗಿ 9ನೇ ಪ್ರಶ್ನೆ, ಮರುಭೂಮಿಯಲ್ಲಿ ನೀರು ದೊರೆಯುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಎ ಡೆಲ್ಟಾ,
ಬಿ ಒಯಸಿಸ್, ಸಿ ಕಣಿವೆ, ಡಿ ಸರೋವರ. ಏನಪ್ಪಾ ಅಂದ್ರ ಮರುಭೂಮಿಯಲ್ಲಿ ಬೆಳೆಯುವ ನೀರು ದೊರೆಯುವಂತ ಸ್ಥಳವನ್ನು ಏನೆಂದು ಕರೀತಾರಪ್ಪ ಅಂದ್ರೆ ಒಯಸಿಸ್ ಎಂದು ಕರೀತಾರೆ. ಓಕೆನಾ, ಸರಿಯಾದ ಉತ್ತರ ಒಯಸಿಸ್. ಅದೇ ರೀತಿಯಾಗಿ 10ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಜ್ವಾಲಾಮುಖಿ ಪರ್ವತ ಯಾವುದು? ಆಲ್ಪ್ಸ್, ಫೂಜಿಯಾಮ್, ಅರವಳಿ, ಹಿಮಾಲಯ. ಯಾವುದ್ರ ಸರಿಯಾದ ಉತ್ತರ? ಫೂಜಿಯಾಮ್. ಕೆಳಗಿನವುಗಳಲ್ಲಿ ಜ್ವಾಲಾಮುಖಿ ಪರ್ವತ ಯಾವುದಪ್ಪ ಅಂದ್ರೆ ಜ್ವಾಲಾಮುಖಿ ಪರ್ವತ ಫೂಜಿಯಾಮ್. ಓಕೆ, ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಜೋಡಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಈ ಫೂಜಿಯಾಮ ಜಪಾನ್, ಬಿ ಆಂಡೀಸ್ ಆಫ್ರಿಕಾ, ಸಿ ರಾಕಿ ಏಷ್ಯಾ, ಡಿ ಹಿಮಾಲಯ ಯುರೋಪ್. ಅಂದ್ರೆ ಯಾವುದು ಸರಿಯಾದದ್ದು ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಸರಿಯಾದದ್ದು ಯಾವುದಪ್ಪ ಅಂದ್ರೆ ಫೂಜಿಯಾಮ್ ಜಪಾನ್. ಓಕೆ, ಸರಿಯಾದದ್ದು. ಅದೇ ರೀತಿ 12ನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾದ ಪ್ರಮುಖ ಪ್ರಸ್ಥಭೂಮಿ ಯಾವುದು? ಟಿಬೆಟ್, ಡೆಕ್ಕನ್, ಬೋಲಿವಿಯಾ, ಪಟಗೋನಿಯಾ. ಓಕೆ, ಯಾವ್ದು ಹೇಳ್ರಿ? ಸರಿಯಾದ ಉತ್ತರ ಡೆಕ್ಕನ್. ದಕ್ಷಿಣ ಭಾರತ ಪ್ರಮುಖ ಪ್ರಸ್ಥಭೂಮಿ ಯಾವ್ದಪ್ಪ ಅಂದ್ರೆ ಡೆಕ್ಕನ್ ಆಗುತ್ತೆ. ಬಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೈದಾನದ ಲಕ್ಷಣವಲ್ಲ? ಫಲವತ್ತಾದ ಮಣ್ಣು, ಕೃಷಿಗೆ ಅನುಕೂಲ, ಎತ್ತರವಾದ ಶಿಖರಗಳು, ದಟ್ಟ ಜನವಸತಿ. ಓಕೆ, ಯಾವ್ದು ಹೇಳ್ರಿ? 13ನೇದ್ದು ಏನಪ್ಪಾ ಅಂದ್ರೆ ಕೆಳಗಿನಲ್ಲಿ ಯಾವುದು ಮೈದಾನ ಲಕ್ಷಣವಲ್ಲ ಅಂದ್ರೆ ಮೈದಾನ ಲಕ್ಷಣ ಅಲ್ಲಾರ್ದು ಕೇಳಿದ್ದಾರೆ. ಓಕೆನಾ, ಹಂಗಾಗಿ ಇಲ್ಲಿ ಯಾವ್ದಾಗುತ್ತಪ್ಪ ಅಂದ್ರೆ ಎತ್ತರವಾದ ಶಿಖರಗಳು ಈ ಒಂದು ಮೈದಾನ ಲಕ್ಷಣ ಅಲ್ಲ. ರೈಟ್. ಓಕೆ, 14ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಲಕ್ಷದ್ವೀಪ ಹವಳದ ದ್ವೀಪ ಸರಿಯಾಗಿದೆ ಇಲ್ಲ. ಇದು ಅಂಡಮಾನ್ ನಿಕೋಬಾರ್ ಭಾರತ ದ್ವೀಪ ಸಮೂಹ. ಇದು ಕೂಡ ಸರಿಯಾಗಿದೆ. ಎರಡು ಹೇಳಿಕೆ ಸರಿ ಇದ್ರೆ ಉತ್ತರ ಕೂಡ ಯಾವ್ದಾಗಿರುತ್ತೆ? ಎರಡು ಸರಿ, ಅಂದ್ರೆ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ, ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿದೆ? ಏಷ್ಯಾ, ಆಫ್ರಿಕಾ, ಯುರೋಪ್, ಆಸ್ಟ್ರೇಲಿಯಾ. ಯಾವ್ದು ಖಂಡದಲ್ಲಿದೆ ರೀ? ಸಹಾರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿದೆ. ಬಿ ಸರಿಯಾದ ಆನ್ಸರ್. ಓಕೆನಾ. ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಖಂಡಾಂತರ ದ್ವೀಪ ಯಾವುದು? 16ನೇ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಖಂಡಾಂತರ ದ್ವೀಪ ಯಾವುದು? ಓಕೆ, ಈ ಲಕ್ಷದ್ವೀಪ, ಬಿ ಸುಮಾತ್ರ, ಸಿ ಗ್ರೀನ್ಲ್ಯಾಂಡ್, ಡಿ ಸೆಂಟ್ ಮೇರಿ. ಯಾವ್ದು ಹೇಳ್ರಿ? ಸರಿಯಾದ ಉತ್ತರ ಸಿ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಖಂಡಾಂತರ ದ್ವೀಪ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ 17ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಭೂ ಸ್ವರೂಪಗಳ ಸರಿಯಾದ ಕ್ರಮ? ಎ ಪರ್ವತ ಪ್ರಸ್ಥಭೂಮಿ ಮೈದಾನ, ಬಿ ಮೈದಾನ ಪರ್ವತ ಪ್ರಸ್ಥಭೂಮಿ, ಸಿ ಮರುಭೂಮಿ ಪರ್ವತ ಸಮುದ್ರ, ಡಿ ದ್ವೀಪ ಸಾಗರ ನದಿ. ಇಲ್ಲಿ ನೋಡಿ, ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಭೂ ಸ್ವರೂಪಗಳ ಸರಿಯಾದ ಕ್ರಮ ಅಂದ್ರೆ ಸರಿಯಾದ ಕ್ರಮದ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಕೊಟ್ಟಿದ್ದಾರೆ. ಓಕೆನಾ, ಯಾವ್ದಾಗುತ್ತಪ್ಪ ಅಂದ್ರೆ ಪರ್ವತಗಳ ಭೂ ಸ್ವರೂಪ ನಂತರ ಮೈದಾನ ಅಂದ್ರೆ ಸರಿಯಾದ ಏನಪ್ಪಾ ಅಂದ್ರೆ ಎ ಆಗುತ್ತೆ. ಓಕೆನಾ, ಎ ಸರಿಯಾದ ಉತ್ತರ. ಅದೇ ರೀತಿಯಾಗಿ 18ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರಸ್ಥಭೂಮಿಯು ಹೇಳಿಕೆಗಳನ್ನು ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಈ ತರ ಹೇಳಿಕೆ ರೂಪದಲ್ಲಿ ಬಂದಾಗ ಏನಪ್ಪಾ ಅಂದ್ರ ನಾವೇನ್ ಮಾಡ್ಬೇಕು, ಎರಡು ಬೇರೆ ಒಂದೊಂದು ಹೇಳಿಕೆ ಕೂಡ ಏನಪ್ಪಾ ಅಂದ್ರೆ ರೀಡಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ, ಮತ್ತೆ ಅಲ್ಲಿ ಎಕ್ಸಾಮ್ ನಲ್ಲಿ ಎರಡು ಬೇರೆ ಎಲ್ಲ ರೀಡಿಂಗ್ ಮಾಡಕ ಇಲ್ಲ.
ಒಂದ್ ಬೇರೆ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬೇಕಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇಲ್ಲಿ ನಾವು ಚೆನ್ನಾಗಿ 2-3 ಬೇರೆ ರೀಡಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇರ್ಬೇಕು. ಓಕೆ, 12ನೇ ಪ್ರಶ್ನೆ ಹೇಳಿಕೆಗಳನ್ನ ಗಮನಿಸಿ. ಓಕೆ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಇಲ್ಲಿ ಏನಪ್ಪಾ ಅಂದ್ರ ಯಾವ್ದಿದೀವಿ ಇದು ಮುಗಿತಲ್ಲ 17ನೇ ಪ್ರಶ್ನೆ. 18ನೇ ಪ್ರಶ್ನೆಗೆ ಇದ್ದೀವಿ ನಾವು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪ್ರಸ್ಥಭೂಮಿಗಳು ಸಾಮಾನ್ಯವಾಗಿ ಸಮತಟ್ಟಾದ ಮೇಲ್ಭಾಗವನ್ನು ಹೊಂದಿರುತ್ತದೆ. ಓಕೆನಾ? ಅವುಗಳು ಅಂಚುಗಳು ಕಡಿದಾಗಿರುತ್ತವೆ. ಅಂದ್ರೆ ಇಲ್ಲಿ ಹೇಳಿಕೆಗಳು ಪ್ರಸ್ಥಭೂಮಿಗಳು ಸಾಮಾನ್ಯವಾಗಿ ಸಮತಟ್ಟಾದ ಮೇಲ್ಭಾಗವನ್ನು ಹೊಂದಿರುತ್ತದೆ. ಇದು ಸರಿ ಇದೆ ಹೇಳಿಕೆ. ಓಕೆನಾ? ಅದೇ ರೀತಿ ಅವುಗಳು ಅಂಚುಗಳ ಕಡಿದಾಗಿರುತ್ತವೆ. ಇದು ಕೂಡ ಸರಿ ಇದೆ. ಅಂದ್ರೆ ಸರಿಯಾದ ಆನ್ಸರ್ ಯಾವ್ದಾಗತ್ರಿ? 2 ಸರಿ. ಸಿ ಸರಿಯಾದ ಆನ್ಸರ್ ಆಗುತ್ತೆ ನೋಡ್ರಿ. ಓಕೆನಾ? ಅದೇ ರೀತಿ 19ನೇ ಪ್ರಶ್ನೆ. ಓಕೆ, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ಜೋಡಿ ಯಾವುದು? ಹೊಂದಿಕೆಯಾಗದ. ಓಕೆನಾ? ಎ ಹಿಮಾಲಯ ಏಷ್ಯಾ, ಬಿ ಆಲ್ಪ್ಸ್ ಯುರೋಪ್, ಸಿ ರಾಕಿ ಉತ್ತರ ಅಮೆರಿಕಾ, ಡಿ ಆಂಡೀಸ್ ಆಸ್ಟ್ರೇಲಿಯಾ. ಹೊಂದಿಕೆ ಆಗಲಾರ ಯಾವ್ದಪ್ಪ ಅಂದ್ರೆ 19ನೇ ಪ್ರಶ್ನೆಗೆ ಈ ಒಂದು ಆಂಡೀಸ್ ಆಸ್ಟ್ರೇಲಿಯಾ ಹೊಂದಿಕೆ ಆಗೋದಿಲ್ಲ. ಓಕೆನಾ? ಡಿ ಸರಿಯಾದ ಆನ್ಸರ್. ಅಂಡ್ ಫೈನಲ್ ಕ್ವಶನ್. ಅಂಡ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಪರ್ವತಗಳು ಮಳೆಯ ಹಂಚಿಕೆಯನ್ನು ಪ್ರಭಾವಿಸುತ್ತವೆ. ಇದು ಸರಿ. ಓಕೆನಾ? ಪರ್ವತಗಳು ದೇಶಗಳ ನಡುವೆ ನೈಸರ್ಗಿಕ ಗಿಡಗಳಾಗಬಹುದು. ಇದು ಕೂಡ ಏನಪ್ಪಾ ಅಂದ್ರೆ ಸರಿಯಾಗಿದೆ. ಅಂದ್ರೆ 2 ಸರಿ. ಸರಿಯಾದ ಯಾವ್ದಪ್ಪ ಅಂದ್ರೆ 2 ಸರಿ. ಅಂದ್ರೆ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಓಕೆ ಓಕೆ ನೋಡಿ, ಇಲ್ಲಿಗೆ ಮುಗೀತು. ಈ ಒಂದು ಅಧ್ಯಯನ ಇಲ್ಲಿಗೆ ಮುಗೀತು. ಅದರ ಜೊತೆಗೆ 6th ಏನಪ್ಪಾ ಅಂದ್ರ ಫುಲ್ ಕಂಪ್ಲೀಟ್ ಆಯ್ತು. ಏನಪ್ಪಾ ಇದು ಒಂದು 6th 6ನೇ ತರಗತಿಯ ಭಾಗ 1 ಮುಕ್ತಾಯವಾಯ್ತು. ಈಗ ನಂತರ ಭಾಗ 2 ಓದುತ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.